70ರ ದಶಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಚಿನ್ನದ ಯುಗವೆಂದು ಕರೆಯಬಹುದು. ಅಂದು ಕನ್ನಡದಲ್ಲಿ ಒಂದೊಂದು ಸಿನಿಮಾ ಬಂದು ಹಿಟ್ ಆಗುತ್ತಿದ್ದ ಕಾಲವದು. ಆದರೆ 1977ರಲ್ಲಿ ಮಾತ್ರ ಒಂದು ಸಿನಿಮಾ ಬಂದಾಗ ಕನ್ನಡಿಗರು ಥಿಯೇಟರ್ನ ಮುಂದೆ ಸಾಲುಗಟ್ಟಿ ನಿಂತಿದ್ದರು. ಟಿಕೆಟ್ ಸಿಗಲಿ ಅಂತ ಹಗಲು ರಾತ್ರಿ ಕಾಯುತ್ತಿದ್ದರಂತೆ. ಆ ಸಿನಿಮಾ ಬಬ್ಬರ್ ವಾಹನ. ಇದು ಕೇವಲ ಒಂದು ಸಿನಿಮಾ ಅಲ್ಲ, ಕನ್ನಡಿಗರು ನಟ ಸಾರ್ವಭೌಮ ಎಂದೇ ಕರೆದ ಡಾ. ರಾಜ್ಕುಮಾರ್ ಅವರ ಶೌರ್ಯವನ್ನ ಪೂರ್ಣವಾಗಿ ಲೋಕಕ್ಕೆ ತೋರಿಸಿದ ಒಂದು ಶಿಲ್ಪಕಲಾ. ಅಂದಿನ ಕಾಲದಲ್ಲಿ ಈ ಸಿನಿಮಾದ ಹವಾ ಹೇಗಿತ್ತು ಹಾಗೂ ಬೇರೆ ರಾಜ್ಯದ ನಟರು ಈ ಸಿನಿಮಾದ ಬಗ್ಗೆ ಹಾಗೂ ಡಾ. ರಾಜ್ಕುಮಾರ್ ಅವರ ನಟನೆ ಬಗ್ಗೆ ಹೇಳಿದ ಮಾತುಗಳೇನು, ಎಷ್ಟು ದಿನಗಳ ಕಾಲ ಈ ಸಿನಿಮಾ ಓಡಿತು ಹಾಗೂ ಇದರ ಯಶಸ್ಸಿನ ಪಯಣವನ್ನ ಈ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಮಾಯಾವಿ ಕನ್ನಡ. ಬಹುತೇಕ ನಟರಿಗೆ ಒಂದು ವರ್ಷದಲ್ಲಿ 2 ಸಿನಿಮಾ ಬಂದರೆ ಅದೇ ದೊಡ್ಡ ವಿಷಯ. ಆದರೆ ಅಣ್ಣವರಿಗೆ 1977ರಲ್ಲಿ ಒಟ್ಟು 5 ಚಿತ್ರಗಳು, ಅದರಲ್ಲೂ ಒಂದು ಪೌರಾಣಿಕ, ಒಂದು ಸಂಗೀತ ಆಧಾರಿತ, ಮತ್ತಷ್ಟು 3 ಕುಟುಂಬ ಕಥೆಗಳು. ಆ ವರ್ಷ ಅಣ್ಣವರ ಅಭಿಮಾನಿಗಳಿಗೆ ಇದು ನಮ್ಮ ಅಣ್ಣವರ ವರ್ಷ ಅಂತ ಲಿಟ್ರಲಿ ಸಂಭ್ರಮ ಪಡುತ್ತಿದ್ದರು. ಆ 5 ಸಿನಿಮಾಗಳಲ್ಲಿ ಭಾರತದ ಸಿನಿಮಾ ರಂಗವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದ್ದ ಸಿನಿಮಾ ಬಬ್ಬರ್ ವಾಹನ. ಪೌರಾಣಿಕ ಪಾತ್ರವನ್ನ ಮಾಡೋದೇ ಕಷ್ಟ, ಅದರಲ್ಲೂ ದ್ವಿಪಾತ್ರ ಅಂದರೆ ಅದು ಕೂಡ ಅರ್ಜುನ ಮತ್ತು ಬಬ್ಬರ್ ವಾಹನ ಎಂಬ 2 ಮೌಲಿಕ ಪಾತ್ರಗಳು. ಇದನ್ನ ಕೇಳಿದ ಜನರಿಗೆ ಒಂದು ದೊಡ್ಡ ಶಾಕ್ ಆಗುತ್ತದೆ. ಆದರೆ ಅಣ್ಣವರಿಗೆ ಇದು ಕಷ್ಟಕರವಲ್ಲ, ಇದು ತಮ್ಮ ಕಲಾತ್ಮಕ ಶಕ್ತಿಯ ಸತ್ಯ ಪರೀಕ್ಷೆಯಾಗಿರುತ್ತದೆ ಎಂದು ಅವರು ಭಾವಿಸುತ್ತಾರೆ. ಅರ್ಜುನನ ಗರ್ವ, ಶೌರ್ಯ, ಧೈರ್ಯದ ಸಿಂಹ ಸ್ವಪ್ನ ರೂಪ ಮತ್ತು ಬಬ್ಬರ್ ವಾಹನ ಮೃದು ಸ್ವಭಾವ, ಶಾಂತ, ತಾಯಿಯ ಸಂಘದಿಂದ ಬೆಳೆದ ಒಬ್ಬ ಮನುಜ ಯೋಧನಾಗಿರುತ್ತಾನೆ. ಈ 2 ಪಾತ್ರಗಳಿಗೆ ಬೇಕಾದ ದೇಹ ಭಾಷೆ, ಕಣ್ಣು ಮುಖದ ಭಾವನೆ, ಧ್ವನಿ ಎಲ್ಲವನ್ನ ಅಣ್ಣವರು ಒಂದೇ ಸಿನಿಮಾದಲ್ಲಿ 2-3 ಬದಲಾಯಿಸಿಕೊಂಡ ರೀತಿ ಇದು ಕೂಡ ಟೆಕ್ಸ್ಟ್ ಬುಕ್ ಉದಾಹರಣೆಯಾಗಿದೆ. ಪಕ್ಕದ ರಾಜ್ಯದ ದಿಗ್ಗಜ ನಟರಾದ ಎನ್. ಟಿ. ರಾಮರಾವ್ ಮತ್ತು ಜೆಮಿನಿ ಗಣೇಶನ್ ಕೂಡ ಈ ಸಿನಿಮಾದ ನಂತರ ಹೇಳಿದ್ದರಂತೆ, ಕಲೆ ಯೋಗ್ಯತೆ ಅನ್ನೋದಕ್ಕೆ ರಾಜ್ಕುಮಾರ್ ಒಂದು ಜೀವಂತ ಮಾದರಿ ಎಂದು. ಸಿನಿಮಾದಲ್ಲಿ ಅಶ್ವಮೇಧ ಯಾಗ ಆರಂಭವಾಗುತ್ತದೆ. ಪಾಂಡವರು ಕುದುರೆಯನ್ನ ರಾಜ್ಯದಿಂದ ರಾಜ್ಯಕ್ಕೆ ಬಿಡುತ್ತಾರೆ. ಎಲ್ಲಿ ಕುದುರೆ ನಿಲ್ಲುತ್ತೋ ಅಲ್ಲಿ ಯೋಧರು ಕಪ್ಪ ನೀಡಬೇಕು. ಈ ಕುದುರೆ ಮಣಿಪುರಕ್ಕೆ ಬಂದು ನಿಲ್ಲುತ್ತದೆ. ಅಲ್ಲಿ ಬಬ್ಬರ್ ವಾಹನ ತನ್ನ ರಾಜ್ಯದ ಯೋಧನಾಗಿ ಕುದುರೆಯನ್ನ ಕಟ್ಟಿ ಹಾಕುತ್ತಾನೆ. ಈ ಕ್ಷಣದಲ್ಲಿ ತನ್ನ ಎದುರಿಗೆ ನಿಂತಿರುವ ನಿಜವಾಗಿ ತನ್ನ ಮಗನೇ ಎಂದು ಅರ್ಜುನನಿಗೆ ತಿಳಿಯುವ ಸನ್ನಿವೇಶ ಇಂದಿಗೂ ಗೂಸ್ ಬಂಪ್ಸ್ ಕೊಡಿಸುವ ಕ್ಷಣವಾಗಿದೆ. ತಾಯಿ ಚಿತ್ರಾಂಗದೆಯ ಆಶೀರ್ವಾದ ಪಡೆದು ಬಬ್ಬರ್ ವಾಹನ ಯುದ್ಧಕ್ಕೆ ಹೊರಡುವ ಸನ್ನಿವೇಶ ಜನರು ಥಿಯೇಟರ್ನಲ್ಲಿ ಕಣ್ಣೀರು ಹಾಕಿಸುವ ಕ್ಷಣಗಳಂತಿದ್ದವು. ಬಿ. ಸರೋಜಾದೇವಿ ತಮ್ಮ ಸಂದರ್ಶನವೊಂದರಲ್ಲಿ ಈ ರೀತಿಯಾಗಿ ಹೇಳುತ್ತಾರೆ, ನನ್ನ ವೃತ್ತಿ ಜೀವನದ ಅತ್ಯಂತ ಕಷ್ಟಕರವಾದ ಪಾತ್ರ ಇದಾಗಿತ್ತು ಹಾಗೂ ರಾಜ್ಕುಮಾರ್ ಅವರ ಅಭಿನಯ ನೋಡಿ ಬೆಚ್ಚಿ ಬಿದ್ದಿದ್ದೆ ಎಂದು. ಈ ಸಿನಿಮಾದ ಹಾಡುಗಳು ಇಂದಿಗೂ ರೇಡಿಯೋನಲ್ಲಿ, ಟಿವಿಯಲ್ಲಿ ಕೇಳಿಬರುವ ಎವರ್ ಗ್ರೀನ್ ಸಾಂಗ್ ಆಗಿವೆ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಈ ಹಾಡು ಬರೀ ಹಾಡು ಅಲ್ಲ, ಬಬ್ಬರ್ ವಾಹನ ಮತ್ತು ಅರ್ಜುನ ನಡುವಿನ ಸಂಬಂಧವನ್ನ ಒಂದೇ ಗೀತೆಯಲ್ಲಿ ತೋರಿಸಿದ ಸ್ಮರಣೀಯ ಕೃತಿಯಾಗಿದೆ. ಟಿ. ಜಿ. ಲಿಂಗಪ್ಪನವರ ಸಂಗೀತ, ಪಿ. ಭಕ್ತವತ್ಸಲಂ ಅವರ ಸೊಗಸಾದ ಸಂಕಲನ ಮತ್ತು ಶ್ರೀಕಾಂತ್ ಅವರ ಕ್ಯಾಮರಾ ಎಲ್ಲವೂ ಒಂದೇ ಚೌಕಟ್ಟಿನಲ್ಲಿ ಪೌರಾಣಿಕ ಮಹತ್ವವನ್ನು ತಂದುಕೊಟ್ಟಿದ್ದವು. ಬಬ್ಬರ್ ವಾಹನ ಸಿನಿಮಾ ಬಂದ ದಿನವೇ ಕೆಲವು ಥಿಯೇಟರ್ನಲ್ಲಿ ಟಿಕೆಟ್ಗೆ ಹಬ್ಬದ ದಿಬ್ಬಣವಾಗಿತ್ತು. 175 ದಿನ ಕರ್ನಾಟಕದ ಅನೇಕ ಎ ಸೆಂಟರ್ಗಳಲ್ಲಿ ಹೌಸ್ಫುಲ್ ಆಗಿತ್ತು. ಚೆನ್ನೈನಲ್ಲಿ 100 ದಿನ ತೆಲುಗಿನಲ್ಲಿ ಅರ್ಜುನನ ಗರ್ವ ಭಂಗಂ ಎಂಬ ಹೆಸರಿನಲ್ಲಿ ಈ ಸಿನಿಮಾ ಶತದಿನೋತ್ಸವವನ್ನ ಆಚರಿಸಲಾಗಿತ್ತು. 48 ವರ್ಷಗಳಾದರೂ ಜನರು ಇಂದು ಕೂಡ ಯುದ್ಧದ ಡೈಲಾಗ್ ಮತ್ತು ಹಾಡು, ದೃಶ್ಯ ಇವನ್ನೆಲ್ಲ ನೆನಪಿಸಿಕೊಂಡು ನಿಂತುಕೊಳ್ಳುತ್ತಾರೆ. ಬಬ್ಬರ್ ವಾಹನ ಸಿನಿಮಾ ನಮಗೆ ಕಲಿಸುವುದು ಏನು? ಯೋಧನ ಶಕ್ತಿ ಕತ್ತಿಯಲ್ಲಿ ಅಲ್ಲ, ಅವನ ಹೃದಯದಲ್ಲಿನ ಸತ್ಯ ಮತ್ತು ಪ್ರಾಮಾಣಿಕತೆಯಲ್ಲಿದೆ. ಅದೇ ಸತ್ಯವನ್ನ ಅರ್ಜುನ ಮತ್ತು ಬಬ್ಬರ್ ವಾಹನ ಪಾತ್ರದ ಮೂಲಕ ಅಣ್ಣವರು ಪ್ರತಿ ಕ್ಷಣದಲ್ಲೂ ತೋರಿಸಿಕೊಟ್ಟಿದ್ದಾರೆ. ಇದಕ್ಕಾಗಿಯೇ ಇಷ್ಟು ವರ್ಷಗಳಾದರೂ ಇಂದಿಗೂ ಅಣ್ಣವರ ನಟನಾ ಕೌಶಲ್ಯಕ್ಕೆ ಸಾಟಿ ಮತ್ತೊಬ್ಬರಿಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಹಾಗೂ ಈ ಸಿನಿಮಾದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಧನ್ಯವಾದಗಳು.